ಪ್ರಮೇಯ ಐತಿ. ಇಲ್ಲಿ ವೃತ್ತದೊಳಗೆ 2 ಪ್ರಮೇಯ ಅದಾವು. ಒಂದು ಬಾಯಿ ಬಿಂದು ಪ್ರಮೇಯ, ಅದನ್ನ ಬಿಟ್ರ ಇದು ಪ್ರಮೇಯ. ಯಾರ ಒಂದು ಪ್ರಮೇಯ ಕೇಳ್ತಾನ. ಇಲ್ಲಿ ಏನ್ ಕೇಳ್ತಾನಪ್ಪ ಅಂತಂದ್ರ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು, ನೋಡಿ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯಕ್ಕೆ ಏನಿರುತ್ತಪ್ಪ ಅಂತಂದ್ರ ಲಂಬವಾಗಿರುತ್ತದೆ ಅಂತ ನಾವೇನ್ ಮಾಡ್ಬೇಕು, ಈ ಪ್ರಮೇಯವನ್ನ ಸಾಧಿಸ್ತೀವಿ. ಅವ್ನು ಹೇಳಿಕೆ ಅಡ್ಡ ಕೊಟ್ಟಿರ್ತಾರ, ಹೌದಾ, ನಾವ ಸಾಧಿಸ್ಬೇಕು. ಇನ್ನ ದತ್ತ ಏನ್ ಮಾಡ್ಕೋಬೇಕಂದ್ರ ಓ ಕೇಂದ್ರಗಳ ವೃತ್ತಕ್ಕ, ನಮ್ಮ ಓ ಕೇಂದ್ರಗಳ ವೃತ್ತ ಐತಿ, ಹೌದ್ರಿ. ಈ ವೃತ್ತಕ್ಕ XY ಏನೈತಿ, ಸ್ಪರ್ಶಕ. ಈ XY ಸ್ಪರ್ಶಕ ಸ್ಪರ್ಶ ಬಿಂದು ಏನೈತಿ, P ಆಗಿದೆ, ಹೌದಾ. ಸ್ಪರ್ಶ ಬಿಂದು P ಆಗಿದೆ. ಸಾಧನೆ ಏನ್ ಸಾಧಿಸಬೇಕಾಗಿತ್ತು, ನಾವು ಏನ್ ಸಾಧಿಸಬೇಕಾಗಿತ್ತಂದ್ರ XY ಲಂಬ OB, XY ಲಂಬ OB, ಮತ್ತ ಇದಕ್ಕೆ ನಾವು XY ಲಂಬ OB ಅನ್ನು ಸಾಧಿಸಬೇಕಂದ್ರೆ ನಮಗೊಂದು ರಚನೆ ಬೇಕು. ಏನ್ ರಚನೆ ಬೇಕಂತಂದ್ರ, ಈಗ ನಮ್ಗ ಶಿಲಾಭಾಗ್ಯದ ಮೇಲ್ಗಡೆ ಒಂದು ಪತ್ರಾಸ ಹಾಕ್ಬೇಕಾಗೈತಿ. ಅಲ್ಲಿ ಸೈಡ್ ಏನಾಗ್ತರಿ, ಅಂಕಲ್ ಹಾಕ್ತರಿ, ಕಟ್ಟಿಗೆ ಜೋಡಿಸ್ತೀರಿ, ಹೌದು. ಯಾಕೆ ಕಟ್ಟಿಗೆ ಜೋಡಿಸ್ತೀರಂದ್ರ ಪತ್ರಾಸ್ ಕೆಳಗಡೆ ಬೀಳಬಾರ್ದು ಅಂತ ಇಷ್ಟು ಜೋಡಿಸ್ತೀರಿ. ಹಂಗ ನಮಗ ಇದನ್ನ ಸಾಧಿಸ್ಬೇಕಂದ್ರ ನಮ್ಮ ರಚನೆ ಬೇಕ. ಅದಕ್ಕಾಗಿ ನಾ ಏನ್ ಮಾಡಿರಪ್ಪ ಅಂತಂದ್ರೆ ಇಲ್ಲಿ ಸ್ಪರ್ಶಕ XY ಮೇಲೆ, ಸ್ಪರ್ಶಕ XY ಮೇಲೆ P ಬಿಂದುವನ್ನು ಗುರುತಿಸಿ, P ಬಿಂದುವನ್ನು ಹೊರತುಪಡಿಸಿ ಮತ್ತೊಂದು ಬಿಂದುವನ್ನು Q ಅನ್ನು ಗುರುತಿಸಿ. ಇದು P ಬಿಂದು, Q ಬಿಂದು ಏನಾಗಿತ್ತಪ್ಪ ಅಂದ್ರೆ Q ಬಿಂದು ಇದು Q ಬಿಂದು, ಹೌದ್ರಿ. ಇಲ್ಲೇ XY ಸ್ಪರ್ಶಕ ಐತ್ರಿ. ಈ XY ಸ್ಪರ್ಶಕದ ಮೇಲೆ ಮತ್ತೊಂದು ಬಿಂದು Q ಅನ್ನು ಗುರುತಿಸೇನೆ. ಈ Q ಬಿಂದು ವೃತ್ತದಿಂದ ಹೊರಗಡೆ ಐತಿ. ವೃತ್ತದಿಂದ ಹೊರಗಡೆ ಐತಿ ಅಂದ್ರೆ ಅದಕ್ಕೆ ನಾವು ಹೇಳ್ತೀವ್ರಿ ಬಾಹ್ಯ ಬಿಂದು ಅಂತ. ಬಾಹ್ಯ ಬಿಂದು Q ಅನ್ನು ಗುರುತಿಸಿ OQ ಅನ್ನು ಸೇರಿಸಿ. ಅದು ಎಲ್ಲಿ ಸಂಚಯಿತಪ್ಪ ಅಂತಂದ್ರ R ಬಿಂದುವಿನಲ್ಲಿ ಸಂಚಯಿತ. ಎಲ್ಲಿ ಸಂಚಯಿತ್ರಿ, R ಬಿಂದುವಿನಲ್ಲಿ ಸಂಚಯಿತ. ಇಷ್ಟ ನಾವೇನ್ ಮಾಡ್ತೀವಿ, ರಚನೆ ಮಾಡ್ತೀವಿ. ಇದಾದ ನಂತರ ಇಲ್ಲಿ ಏನ್ ಮಾಡ್ಕೋಬೇಕೈತಿ, ಸಾಧನೆ, ಹೌದ್ರಿ. ಸಾಧನೆ ಏನಪ್ಪಾ ಅಂದ್ರ ಇಲ್ಲಿ ನೋಡಿ, ಓ ಕೇಂದ್ರವುಳ್ಳ ವೃತ್ತಕ್ಕೆ XY ಸ್ಪರ್ಶಕರಿಗೆ ಆಯ್ತಲ್ಲ, ಏನೈತಿ, ಇದೊಂದು ಓ ಕೇಂದ್ರವುಳ್ಳ ವೃತ್ತ ಐತಿ. ಇಲ್ಲಿ XY ಏನೈತಪ್ಪ ಅಂತಂದ್ರ ಸ್ಪರ್ಶಕ ರೇಖೆ, ಸ್ಪರ್ಶಕ ರೇಖೆ ಆಗೈತಿ. ಸ್ಪರ್ಶ ಬಿಂದು ಏನೈತ್ರಿ, P ಬಿಂದು. ಹಾಗಾದ್ರ ಇಲ್ಲಿ OP ಎಷ್ಟೈತಿ, OR ಅಷ್ಟ ಐತಿ. ಯಾಕ್ರಿ OP ಇದ್ದಷ್ಟು OR ಇರ್ಬೇಕಂತ ಏನೈತೆ, ಇರ್ಬೇಕ ವೃತ್ತದೊಳಗ. ಇಲ್ಲಿ OP ಎಷ್ಟೈತಿ, OR ಅಷ್ಟ ಐತಿ. ನೀ ಇನ್ನೊಂದು ರೇಖೆ ಹೇಳಿ, ಅದು ಅಷ್ಟೇ ಐತಿ. ಯಾಕಂದ್ರ ಅಲ್ಲಿ ಒಂದು ವೃತ್ತದೊಳಗೆ ಎಷ್ಟು ಬೇಕಾದ ತ್ರಿಜ್ಯ ಹೇಳಿ, ಎಲ್ಲಾ ವೃತ್ತಗಳು ಏನಿರ್ತಾವಪ್ಪ ಅಂತಂದ್ರ ಪರಸ್ಪರ ಸಮ ಇರ್ತಾವ. ಇದು 2 ಸೆಂಟಿಮೀಟರ್ ಐತಂದ್ರ ಇದು ಸಹಿತ 2 ಸೆಂಟಿಮೀಟರ್. ಉದಾಹರಣೆ ಹೇಳ್ತೀನಿ ಅಷ್ಟನ್ನ. OP 2 ಸೆಂಟಿಮೀಟರ್ ಐತಂದ್ರ OR ಸಹಿತ 2 ಸೆಂಟಿಮೀಟರ್. ಇಲ್ಲಿ ನೋಡ್ರಿ, ಅದಕ್ಕಾಗಿ OP OR ಬರ್ಬೇಕು. ಯಾಕಂತ ಕೇಳಿದ್ರೆ ಏನಾಗ್ತದೆ, ನಾವ ಏನಂತ ಹೇಳ್ತೀರಿ, ಒಂದೇ ವೃತ್ತದ ತ್ರಿಜ್ಯಗಳು ಪರಸ್ಪರ ಸಮ ಇರ್ತವೆ. ಏನ್ ನೋಡ್ರಿ, ಇಲ್ಲಿ ಸ್ಪರ್ಶ ಬಿಂದು P ಅನ್ನು ಹೊರತುಪಡಿಸಿ, ಸ್ಪರ್ಶ ಬಿಂದು P ಅನ್ನು ಹೊರತುಪಡಿಸಿ ಏನ್ ನೋಡಕ್ಕೆ, ಸ್ಪರ್ಶ ಬಿಂದು P ಅನ್ನು ಹೊರತುಪಡಿಸಿ, ಹೌದ್ರಿ. ಸ್ಪರ್ಶ ಬಿಂದು P ಅನ್ನು ಹೊರತುಪಡಿಸಿ ಮತ್ತೊಂದು ಬಿಂದು ಏನಾಗೈತಿ, Q ಆಗೈತಿ. ಇದು ಬಾಹ್ಯ ಬಿಂದು ಆಗೈತಿ, ಬಾಹ್ಯ ಬಿಂದು ಆಗೈತಿ, ಹೌದ್ರಿ. ಏನ ಇಲ್ಲಿ ನೆಕ್ಸ್ಟ್ ನೋಡ್ಲಿ, OQ = OR + RQ ಅನ್ಯ. ಯಾಕಂದ್ರ OQ ಆಗ್ಬೇಕಂದ್ರ ಇಲ್ಲಿಂದ ಇಲ್ಲಿ ಬರ್ಲಿ, ಇಲ್ಲಿಂದ ಇಲ್ಲಿ ಬರ್ಬೇಕಂದ್ರ ಏನ್ ಕೊಡ್ತೈತಿ ನಮಗೆ, OR ಏನ್ ಕೊಡ್ತಿ, OR RQ ಕೊಡ್ಸ, ಅವಾಗ ಏನಾಗತ್ರಿ, OQ ಆಗತ್ತೆ. ನೋಡ್ರಿ, OR RQ ಕೊಡ್ಸರ OQ ಆಗತ್ತಲ್ಲ. ಇನ್ನೊಂದು ನೋಡ್ರಿ, ಇಲ್ಲಿ OQ ಇದೆ. ಈ OQ OR ಗಿಂತ ದೊಡ್ಡದು ಸಮ, ದೊಡ್ಡದ್ರಿ. ಹಾಗಾದ್ರೆ OQ ದೊಡ್ಡದು OR ಐತಿ, OQ ದೊಡ್ಡದು OR ಐತಿ.
ಅದಷ್ಟ ಅಲ್ಲ, ಇನ್ನೊಂದು ಏನಪ್ಪ ಅಂದ್ರ OQ OR ಗಿಂತ ದೊಡ್ಡದಾಗಿತ್ತಂದ್ರ ಹಾಗಾದ್ರೆ OQ OP ಗಿಂತ ದೊಡ್ಡದ. ಯಾಕಂತ OQ OR ಗಿಂತ ದೊಡ್ಡದಂದ್ರ OR ಯಾವ ಸಮ ಐತಿ? OR ಯಾವ ಸಮ ಐತಿ? OP. ಹಾಗಾದ್ರೆ OR OP ಸಮ ಐತಂದ್ರ OR ಬದಲಾಗಿ OP ಬರೀಬಹುದು. ಸಮೀಕರಣ 1 ನೋಡಿ, ಸಮೀಕರಣ 1 ಅದಕ್ಕೆ. ಆದ್ದರಿಂದ ಏನಪ್ಪಾ ಅಂತಂದ್ರ ಇಲ್ಲಿ XY ಲಂಬ